ಇದ್ದಕ್ಕೆ ಯಾವಕ್ಕೆ ಏನ ಮುಕ್ತಿ ಹೊಂದ್ಯಾವತ್ತ ಕೇಳ್ತಾರ. ಹೌದ್ರಿ. ಗಂಡ ಇಲ್ಲದಕ್ಕೆ ಯಾವಕ್ಕೆ ಹೆಣ್ಮಗಳಪ್ಪ ಅಂತ ಕೇಳಿದ್ರ ತಮ್ಮ ನನ್ನ ಅಕ್ಕ ಮಹಾದೇವಿ. ಹೌದ್ರಿ. ಅಕ್ಕ ಮಹಾದೇವಿ ಏನ್ ಮಾಡಿದ್ಲು? ಏನ್ ಮಾಡಿಳು? ಮನಿ ಒಳಗ ತಾಯಿ ತಂದಿ ಗಟ್ಟಿ ಮಾಡಿ ಒಳ್ಳೆ ಮನಿತನ ನೋಡಿ ಕೆಸಿಂದ ಬಟ್ಟಿಗೆ ಹಾಕಿದ್ರು. ಹೌದಲ್ಲ? ಬಟ್ಟಿಗೆ ಹಾಕಿದ್ರು. ಆಕೆಗೆ ತಾಳಿ ಅಷ್ಟ ಕಟ್ಟಿಕ್ಕಿಲ್ಲ ಅಕ್ಕ ಮಹಾದೇವಿಗೆ. ಹೌದ್ರಿ. ಆಕೆ ಏನು ಮಾಡಿದ್ದಕ್ಕೆ ಗಂಡ ಏನ್ ಮಾಡಿದ್ರು? ಇನ್ನ ತಾಳಿ ಕಟ್ಟಿ ಮುಂದೆ ಗಂಡ ಆಗವ ಇದ್ದವ. ಮುಂದೆ ಗಂಡ ಆಗವ ಇದ್ದ ಬಟ್ಟಿಗೆ ಅಷ್ಟ ಹಾಕಿದ್ರು. ಹೌದ್ರಿ. ಬಾಟಿಗೆ ಅಷ್ಟ ಹಾಕಿದ್ರು. ಹೌದಲ್ಲ? ಆಕಿ ನಾನು ಹೆಂಡತಿನ ಆದ್ಮತ ತಿಳ್ಕೊಂಡ ಮೈ ಸುತ್ತ ಕೈ ಸುತ್ತ ನೋಡುದು ಒಂಥರ ಮಾಡಕಂತವ. ಆಸೆ ಹುಟ್ಟಿತವನಾಗ. ಹೌದ್ರಿ. ಆಸೆ ಹುಟ್ಟನ ಅಕ್ಕ ಮದುವೆ ಏನು ತಿಳ್ಕೊತಾಳ? ಏನ್ ತಿಳ್ಕೊತಾಳು? ಇದು ಮದುವೆ ಆಗೋಕ್ಕಿಂತ ಮುಂಚಿತವಾಗಿ ಇದ್ರ ತಗದ ಚಾಲು ಮಾಡಕ್ ಹತ್ತಿದ. ಇನ್ನು ನನ್ನ ಕೊರಳಿಗೆ ತಾಳಿ ಕಟ್ಟಿಲ್ಲ. ಹೌದಲ್ಲ? ಇಂಥ ಬುದ್ಧಿ ಇವನ ತೆಗತಿ ಅಂದ್ರೆ ಒಟ್ಟ ನನಗ ಗಂಡನ್ನು ಅವಸ ನನಗ ಬ್ಯಾಡ ಅಂದ್ರೆ. ಹೌದಲ್ಲ? ಒಟ್ಟ ಗಂಡನ್ನು ಅವಸ ನನಗ ಒಟ್ಟ ಬೇಡ. ಹೌದಲ್ಲ? ಅಂತ ಕೆಸಿಂದ ನನ್ನ ತಾಯಿ ಏನು ಮಾಡಿದ್ಲು? ಒಟ್ಟ ಮದುವೆ ಆಗಿಲ್ಲ, ಹುಟ್ಟ ಬ್ರಹ್ಮಚಾರಿ. ಹೌದು. ತಾಳಿ ಕಟ್ಟಗೊಳ್ಳಾರ್ದ ಮೈ ಮೇಲೆ ಒಂದ ತುಣುಕ್ ಅರಿವಿಲ್ಲ. ಆಕೆ ಮೈ ತುಂಬ ಏನದ ತುಂಬ ಜಡಿ ಹೇಳ್ಕೊಂಡು ಪತಿವರ್ತ ಧರ್ಮ ಕಾಪಾಡಿಕೊಂಡು ಗುಡಿ ಒಳಗೆ ಸದ್ದ ದಿನನಿತ್ಯ ಪೂಜೆ ಆಗಕ್ಕೆ ನನ್ನ ಅಕ್ಕ ಮಾದೇವಿ. ಹೌದ್ರಿ. ಅಕ್ಕ ಮಾದೇವಿ ಶ್ರೇಷ್ಠದಳ ಅಂತ ನಾವು ಹೇಳಿವೆ. ಹೌದಿಲ್ಲ? ಈಗ ಗಾಂಧಿದ್ದ ಹೆಣ್ಮಗಳ ಯಾವತ್ತಪ್ಪ ಅಂತ ಕೇಳಿದ್ರ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ. ಏನ್ ಮಾಡ್ಯಾಳು? ಹುಚ್ಚಗಂಡಿದ್ದ. ಹುಚ್ಚಗಂಡಿದ್ದ ಮನಿ ಒಳಗ ಅತ್ತಿ ನಿಗೆನರು ಹೆಣ್ಣು ಮಕ್ಕಳು ಎಲ್ಲರೂ ಕಾಡುತ್ತಿದ್ರು. ದಿನನಿತ್ಯ ತಂಗಳ ರೊಟ್ಟಿ, ತಂಗಳ ನುಚ್ಚ, ತಂಗಳ ಅಂಬಲಿ ಕೊಟ್ಟ ಕೆರೆ ಹಾಕಿನ ಆಕಳ ಕಾಯಕ ಕಳಿಸ್ತಿದ್ರು. ಗಂಡರು ಇದ್ದುದೊಂದು ಇಲ್ಲದೊಂದು ಹೇಳಿಕೆಯನ್ನ ಬಡಿಯಾಕ ಹತ್ತಿದ್ರು. ಯಾಕ? ಹೇಮರೆಡ್ಡಿ ಮಲ್ಲಮ್ಮ ಗಂಡನ ಮನೆ ಬಿಟ್ಟ ತವ್ರ ಮನೆಗೆ ಓಡಿ ಹೋಗ್ಲಿ ಅಂತ ಹೇಳಿಕೆಸಿಂದ ದಿನನಿತ್ಯ ಕಾಡ್ತಿದ್ರು. ಕಾಡಿದ್ರ ನಾನು ಹೇಮರೆಡ್ಡಿ ಮಲ್ಲಮ್ಮ ಏನ್ ಮಾಡಿದ್ಲ? ಏನ್ ಮಾಡಿಳು? ಅಷ್ಟಾದ್ರೂ ಸಹಿತಾಕಿ ತವ್ರ ಮನೆಗೆ ಹೆಜ್ಜೆ ಇಡ್ಲಿಲ್ಲ. ಆ ಹುಚ್ಚು ಗಂಡನ ಶಾನ್ಯಾನ ಮಾಡ್ಕೊಂಡ ಮನಿ ಒಳಗಿಂದ ಹೆಣ್ಣು ಮಕ್ಕಳನ್ನೆಲ್ಲ ಮೆಟ್ಟಿಗೆ ಹಚ್ಕೊಂಡ ಹುಚ್ಚು ಗಂಡನ ಶಾನ್ಯಾನ ಮಾಡ್ಕೊಂಡು ಹುಚ್ಚು ಗಂಡನ ಜನ ಜಲಮ ಮಾಡಿ ಪತಿ ವರ್ತ ಧರ್ಮ ಕಾಪಾಡ್ಕೊಂಡಾಕಿ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ. ಹೌದಿಲ್ಲ? ಹಿಂಗ ನಮ್ಮ ಹೆಣ್ಮಕ್ಳು ಹಿಂಗ ಪವಾಡ ಮಾಡ್ಯಾರು. ತಮ್ಮ ನಿಮ್ಮ ಗಂಡ ಮಕ್ಕಳು ಏನು ಪವಾಡ ಮಾಡ್ಯಾರ? ಹೇಳ್ತೀನಿ ಹಿಡ್ಕೊಂಡು ಏನು ಪವಾಡ ಮಾಡ್ಯಾರ? ಹೇಳ್ತೀನಿ ಬಿಟ್ಟು ಏನು ಪವಾಡ ಮಾಡ್ಯಾರ? ಮುಂದಿನ ಸರಿಜೋಡಿ ಕಲಾವಂತರು ಹೆಂಗ ಬರ್ತಾರ ಹಂಗ ಹೋಗೋಣ ತಗೋತಮ್ಮ ಏನಂದ ಕೇಳಿ.